ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅವರಿಗೆ ಇರದೇ ಟಾರ್ಗೆಟ್. ನಾನು ಬಿಜೆಪಿ ಜೊತೆ ಸೇರಿದ ದಿವಸದಿಂದಲೇ ನಿದ್ದೆಗೆಟ್ಟಿದ್ದಾರೆ. ಅವರಿಗೆ ಹೋಗಲಿ, ನನ್ನ ಟಾರ್ಗೆಟ್ ಮಾಡಿ ವಿಷಯ ಏನಾದರೂ ಕರೆಕ್ಟಾಗಿ ಹೇಳಿದ್ರೆ ಜನ ಒಪ್ಪಿದ್ದಾರೆ. ಯಾವುದೇ ಸರಿಯಾದ ವಿಷಯಗಳಿಲ್ಲದೆ ಈ ರೀತಿ ಮಾತಾಡೋದ್ರಿಂದ ಅವರೇ ಪೊಳ್ಳಿ ತನಿಖೆ ಒಳಗಾಗ್ತಾರೆ ಅನ್ನೋದು. ಯಾಕೆ ಎರಡು ಪಕ್ಷ ಒಂದಾಗಿದ್ದಾಗ ಸೆಪರೇಟ್ ಯಾಕೆ ಹೋಗ್ಬೇಕು? ನಾವು ಒಟ್ಟಾಗಾದ್ರೂ ಹೋಗ್ತೀವಿ, ಸೆಪರೇಟ್ ಆಗಾದ್ರೂ ಹೋಗ್ತೀವಿ. ನಿಮಗೇನು ಕಷ್ಟ? ಶಿವಕುಮಾರ್ ಅವರಿಗೆ ಅದರಲ್ಲಿ ಯಾವ ಸಂಶಯ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಅವರ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾರೆ ಅಂತೇಳಿ. ಕಾಂಗ್ರೆಸ್ ಪರಿಸ್ಥಿತಿ ರಾಜ್ಯದಲ್ಲಿ ಯಾವ JDSನ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದೇ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಈ ನಾಡಿನ ಜನತೆಯ ತೀರ್ಮಾನದಿಂದ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕೊನೆಯ ದಿನಗಳನ್ನು ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಜಾಸ್ತಿ ಹೇಳಿದ್ದೀನಿ. ಅದಕ್ಕಿಂತ ಮುಂಚೆ ಏನೇನಾಗುತ್ತೆ ನೋಡೋಣ.